ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿದ್ದು ನಿಜಕ್ಕೂ ನೋವಿನ ಸಂಗತಿ ಅಂತ ಹೇಳಿ ತಮ್ಮ ದುಃಖವನ್ನ ಸೂಚಿಸಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದಂತ ಸಚಿವ ದಿನೇಶ್ ಗುಂಡೂರಾವ್. ಉತ್ತರ ಪ್ರದೇಶ ಸರ್ಕಾರಕ್ಕೂ ಇದು ದೊಡ್ಡ ಸವಾಲು, ಯಾರಿಗೂ ಅಪಾಯ ಆಗದಂತೆ ಭಗವಂತ ಕಾಪಾಡಲಿ ಅಂತ ಹೇಳಿ ಕೂಡ ಅವರು ಹಾರೈಸಿದ್ದಾರೆ. ತೀರ್ಥಕ್ಷೇತ್ರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾರೆ ನಿಜ, ಹಾಗೆ ಈ ಮಹಾಕುಂಭಮೇಳಕ್ಕಂತೂ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜನ ಹೋಗಿದ್ದಾರೆ. ಯಾವುದೇ ಸರ್ಕಾರ ಇದ್ರೂ ಕೂಡ ನಿಯಂತ್ರಿಸೋದು ಬಹಳ ಕಷ್ಟ ಆಗುತ್ತೆ. ಒಳ್ಳೆ ಉದ್ದೇಶದಿಂದ ಮಹಾಕುಂಭಮೇಳಕ್ಕೆ ಜನ ಹೋಗ್ತಾರೆ ಅಂತಲೂ ಕೂಡ ಮಾತಾಡಿದ್ದಾರೆ. ಈಗ ನಾವು ನೋಡ್ತೀವಿ, ಯಾಕಂದರೆ ಇಂಥ ತೀರ್ಥ ಸ್ಥಳಗಳು ಮತ್ತು ಇಂಥ ಧರ್ಮಕ್ಷೇತ್ರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಕೋಟ್ಯಾಂತರ ಜನ ಇವತ್ತು ನನಗೆ ಗೊತ್ತಿರುವಾಗ ಇವತ್ತು ಕೋಟಿಗಳ ಜನ ಅಲ್ಲಿ ಹೋಗಿ 10 ಕೋಟಿಯಷ್ಟು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅಂದರೆ ಖಂಡಿತ ಅದು ಯಾವುದೇ ಸರ್ಕಾರಕ್ಕೆ ಅದು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಇರೋದಿಲ್ಲ. ಮತ್ತು ನಾವು ಅನೇಕ ಘಟನೆಗಳು ಈ ಥರ ಬೇರೆ ಬೇರೆ ಕಡೆ ಮಕ್ಕಾದಲ್ಲೂ ಆಗಿರುವಂಥದ್ದು ಕೇಳಿದ್ದೀವಿ, ಬೇರೆ ಬೇರೆ ಕಡೆ ಅನೇಕ ತೀರ್ಥ ತಿರುಪತಿಯಲ್ಲಿ ಆಗಿರುವಂಥದ್ದು ಕೇಳಿದ್ದೀವಿ. ಸೊ ಇದೆಲ್ಲ ಆ ಘಟನೆಗಳು ಎಚ್ಚರಿಕೆ, ಇದು ಒಂದು ವ್ಯವಸ್ಥೆಗಳಲ್ಲೂ ಕೂಡ ನಾವು ಎಚ್ಚರಿಕೆ ಆಗುವಂಥದ್ದು. ಮತ್ತು ಜನರು ಕೂಡ ಅದನ್ನು ಯಾವ ರೀತಿಯಾಗಿ ನಾವು ಎಚ್ಚರಿಕೆ ಇರಬೇಕು ಅದನ್ನು ನೋಡಬೇಕಾಗ್ತದೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ, ಆದರೆ ಯಾರೂ ಅದರಲ್ಲಿ ತೀರ್ಕೊಂಡಿಲ್ಲ, ಅದು ಸ್ವಲ್ಪ ಏಟ್ ಆಗಿದೆ ಅಂತಲ್ಲ ಸ್ವಲ್ಪ ಅಂತ ಇರುವಂಥ ಕೆಲವೆಲ್ಲ ಸೀರಿಯಸ್ ಇದ್ದಾರೆ. ಇನ್ನೂ ಗೊತ್ತಾಗಲಿ, ಪೂರ್ತಿ ಮಾಹಿತಿ ಬರಲಿ. ಆದರೆ ಯಾಕೆಂದರೆ ಕುಂಭಮೇಳಕ್ಕೆ ನಾವು ಹೋಗುವಂಥದ್ದು ಒಂದು ಒಳ್ಳೆಯ ಉದ್ದೇಶದಿಂದ ಮತ್ತು ಅಲ್ಲಿ ಭಾಗವಹಿಸಬೇಕು, ಆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಜಗತ್ತಿನಲ್ಲಿ ನಾವು ಹೋಗಿ ಅದರಲ್ಲಿ ವಿಲೀನರಾಗಬೇಕು ಮತ್ತು ಅದನ್ನು ಅನುಭವಿಸಬೇಕು ಅಂತ ಹೋಗ್ತೀವಿ. ಒಂದು ಒಳ್ಳೆಯ ಇದೊಂದು ಇಚ್ಛೆಯಿಂದ ಹೋಗಿರ್ತಾರೆ. ಸೊ ಇಂಥ ಘಟನೆ ಆದಾಗ ಖಂಡಿತ ನೋವಾಗ್ತದೆ. ಬಟ್ ಎಲ್ಲೇ ಇಂಥ ಘಟನೆ ಆದರೂ ಕೂಡ ಅದು ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸರ್ಕಾರ ಅಲ್ಲಿ ಖಂಡಿತ ಅವ್ರಿಗೂ ಸವಾಲಿದು, UP ಸರ್ಕಾರ ಅವರು ಇನ್ನೂ ಚೆನ್ನಾಗಿ ಅದನ್ನು ಮಾಡಲಿ, ಯಾರಿಗೂ ಏನೂ ಅಪಾಯ ಆಗದೇ ಇರೋ ಥರ ಭಗವಂತ ಅವ್ರನ್ನ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಇಂತಹ ಒಂದು ಘಟನೆ ಕಾಲು ತೊಳೆದುಕೊಳ್ಳುವಂಥದ್ದು ಮತ್ತು ಸಾವು ಆಗುವಂಥದ್ದು ಎಲ್ಲಿಯೂ ಕೂಡ ಆಗಬಾರ್ದು. ಅದೆಲ್ಲರಿಗೂ ಕೂಡ ನೋವಿನ ಇವತ್ತು ವಿಚಾರ. ಬಹುಶಃ ಅದು ಹೇಗೆ ಆಯಿತು ಏನು ನಮಗೇನ ವಿಷಯದಲ್ಲಿ ಗೊತ್ತಿರೋದಿಲ್ಲ. ಅದಂತ ಆಗಬಾರ್ದು ಅಂತೇಳಿ ಎಲ್ಲ ನಮ್ಮ ಒಂದು ದೊಡ್ಡ ಮಟ್ಟಿನ ಒಂದು ಯಾವನೇ ಹೇಳ್ತೀವಿ ಪ್ರಾರ್ಥನೆ ಆಗಬಾರ್ದು ಅಂತೇಳಿ. ಕರ್ನಾಟಕದವರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ಸರ್ಕಾರ ನೋಡಿಕೊಳ್ತಾ ಎಂಬ ವಿಷಯ ಖಂಡಿತವಾಗಿ ನನಗೆ ಇದೆ. ಉತ್ತರ ಪ್ರದೇಶದ ಸರ್ಕಾರದ ಜೊತೆ ಏನಾದ್ರು ಮಾತುಕತೆ ಸಂಪರ್ಕ ಅದು ಗೊತ್ತಿಲ್ಲ, ಅದು ನೀವು ಹೇಳಿದ್ದೀರಿ, ಇದರ ಬಗ್ಗೆ ನಾನು ಕೇಳ್ತೇನೆ.